ರಾಜ್ಯಾದ್ಯಂತ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ನಡೆದಿದೆ. ಕೋಲಾರದಲ್ಲಿಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಪುನೀತ್ ಭಾವಚಿತ್ರ ಹಾಗೂ ಪ್ರತಿಮೆಗೆ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಿಎಂಆರ್ ಶ್ರೀನಾಥ್, ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ವಿಠಲ್, ಮಹಿಳಾ ಠಾಣೆ ವೃತ್ತ ನಿರೀಕ್ಷಕಿ ವೇದಾವತಿ, ವೆಂಕಟೇಶ್ ಕೊಂಡಿ, ಮೆಹಂದಿ, ಜನಾರ್ದನ್, ಶಶಿ, ಲೋಕೇಶ್, ಅಮಿತ್, ಸಂಜಯ್, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನಡೀತಾ ಚೆಕಪ್ ಮಾಡ್ತಾರೆ. ಹಿಮೋಗ್ಲೋಬಿನ್ ಬಾಡಿ ಬ್ಲಡ್ ಲೆವೆಲ್ ಕೊಡ್ಬೋದು. ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದಂದು ಅವರ ಅನುಪಸ್ಥಿತಿಯಲ್ಲಿ ಆಚರಿಸ್ತಕ್ಕಂಥದ್ದು ಒಂದು ರೀತಿಯಾದಂಥ ನೋವು, ಬೇಸರ, ಮತ್ತೊಂದು ರೀತಿಯಲ್ಲಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂಥದ್ದೊಂದು ಸಮಾಧಾನವಾಗಿದೆ. ವಯಸ್ಸು ಚಿಕ್ಕದಾಗಿದ್ದಾಗ ಅವರ ಅಕಾಲಿಕ ಮರಣ ಏನು, ಅದು ಇಡೀ ಕರ್ನಾಟಕ ಜನತೆಗೆ ಬಹಳ ಬೇಸಾದಂಥ ಆಘಾತ ಆದಂಥ ಒಂದು ವಿಷಯ. ಇವತ್ತು ಕೂಡ ಎಲ್ಲೇ ಹೋಗಲಿ ಅನೇಕ ಬೀದಿಗಳಿಗೆ, ರಸ್ತೆಗಳಿಗೆ, ಕನ್ನಡ ಸಂಸ್ಥೆಗಳಿಗೆ ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರು ಅಷ್ಟು ಚಿಕ್ಕ ವಯಸ್ಸಿಗೆ ಅವರ ಸಾಧನೆ ಎಲ್ಲರೂ ಕೂಡ ಪ್ರೇರಣೆ. ಇವತ್ತು ನಮ್ಮ ಕೋಲಾರ ನಗರ ಹೃದಯ ಭಾಗದಲ್ಲಿರ್ತಕ್ಕಂಥ ಗಲ್ಪೇಟೆ, ರಂಗಮನಪಾಳ್ಯ, ವಿಶೇಷವಾಗಿ ಮಾಸಬರಿಯಲ್ಲಿರ್ತಕ್ಕಂಥ ಎಲ್ಲ ಯುವಮಿತ್ರರು, ಅಭಿಮಾನಿಗಳು ಇವತ್ತು ದೊಡ್ಡ ಮನೆ ಅಭಿಮಾನಿಗಳ ಸಂಘವನ್ನು ಹುಟ್ಟಾಕಿ ಇವತ್ತು ಅವರ ಪುತ್ಥಳಿಕೆ ಮುಂದೆ ಅವರ ಒಂದು ಹುಟ್ಟುಹಬ್ಬನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒತ್ತಡಗಳು, ವಿಚಾರಗಳು ಅಥವಾ ಬೇರೆ ಬೇರೆ ಕೆಲಸ ಒತ್ತಡ ಇದ್ದರೂ ಕೂಡ ಆಚರಣೆ ಮಾಡಬೇಕು. ಅವರ ಒಂದು ಹೆಸರಲ್ಲಿ ರಕ್ತದಾನ ಮಾಡಬೇಕಂತೇಳಿ ಏನು ರಕ್ತದಾನ ನಮ್ಮ ಮೆಡಿಕಲ್ ಕಾಲೇಜಿನ ರಕ್ತದಾನ ಶಿಬಿರದ ಒಂದು ವಾಹನ ತರಿಸಿ ಯುವಕರು ಜೊತೆಯಾಗಿ ಅಭಿಮಾನಿಗಳು ಮತ್ತು ಇಲ್ಲಿನ ನೆರೆಹೊರೆಯರು ಮತ್ತು ಎಲ್ಲ ನಾಗರಿಕ ಬಂಧುಗಳಲ್ಲಿ ಭಾಗವಹಿಸಿ ಅವರ ಹೆಸರಲ್ಲಿ ರಕ್ತದಾನ ಮಾಡಿ ಅವರ ಒಂದು ಜೀವನದ ಉದ್ದೇಶ ಸೇವಾ ಕೈಂಕರ್ಯಗಳಲ್ಲಿ ನಾವು ಕೈಗೊಳಿಸೋ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಏರ್ಪಾಡು ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ವ್ಯವಸ್ಥೆ ಕಲಿಸಿಕೊಟ್ಟಂಥ ಈ 3 ಭಾಗದ ಯುವಮಿತ್ರರಿಗೆ ಹಾಗೆ ಇವತ್ತು ಅವರ ಒಂದು ಸೇವೆಗಳು ನಮಗೆ ಜೀವಮಾನ ಇರೋವರೆಗೂ ಕೂಡ ಒಂದು